ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ತಂಡದ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ಮತ್ತೊಮ್ಮೆ ಟೀಂ ಇಂಡಿಯಾ ಪರ ಕಣಕ್ಕಿಳಿಯೋಕೆ ಸಿದ್ಧ ಎಂದಿದ್ದಾರೆ. ಆಯ್ಕೆ ಮಾಡೋದಾದ್ರೆ ಟೀಂ ಇಂಡಿಯಾ ಪರ ಕಣಕ್ಕಿಳಿಯೋಕೆ ನಾನಂತೂ ರೆಡಿ ಇದ್ದೇನೆ. ಮೊದಲು ಆಯ್ಕೆ ಮಾಡಬೇಡಿ ಎಂದು ನಾನಂತೂ ಹೇಳಿಲ್ಲ. ಹಾಗೆ ಹೇಳೋಕೆ ಹೇಗೆ ತಾನೇ ಸಾಧ್ಯ? ಹೀಗಾಗಿ ನಾನು ಸಹ ಕಂಬ್ಯಾಕ್ ಅನ್ನು ಎದುರು ನೋಡ್ತಾ ಇದ್ದೇನೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ತಂಡದ ಆಯ್ಕೆ ಪಟ್ಟಿಯಲ್ಲಿ ಹಲವು ಆಟಗಾರರ ಹೆಸರಿನ ಮುಂದೆ ಸ್ಟಾರ್ ಮಾರ್ಕ್ ಇರೋದ್ರ ಬಗ್ಗೆ VVS ಲಕ್ಷ್ಮಣ್ ರವರನ್ನ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಉತ್ತರ ನೀಡಿರುವಂತ ಲಕ್ಷ್ಮಣ್, ಯಾರ ಹೆಸರಿನ ಮುಂದೆ ಸ್ಟಾರ್ ಮಾರ್ಕ್ ಇದೆಯೋ ಅವರು ಫಿಟ್ನೆಸ್ಗೆ ಒಳಪಟ್ಟು ಆಯ್ಕೆಯಾಗಲಿದ್ದಾರೆ ಎನ್ನುವಂತ ಅರ್ಥ. ಸೊ ಇದೇ ಕಾರಣದಿಂದಾಗಿ ಶ್ರೀಲಂಕಾ ಸರಣಿಗೆ ಆಯ್ಕೆಯಾಗಿದ್ದಂತ ಜಸ್ಪ್ರೀತ್ ಬುಮ್ರಾ ಅಥವಾ ಸಾಯಿ ಸುದರ್ಶನ್ ಅವರ ಹೆಸರಿನ ಮುಂದೆ ಸ್ಟಾರ್ ಮಾರ್ಕ್ ಇತ್ತು. ಸ್ಟಾರ್ ಚಿಹ್ನೆ ಪಡೆದಿರುವಂತ ಆಟಗಾರರು ಸರಣಿಗೂ ಮುನ್ನ COE ಕಡೆಯಿಂದ ಸಂಪೂರ್ಣ ಕ್ಲಿನಿಕಲ್ ಗ್ರೀನ್ ಸಿಗ್ನಲ್ ಪಡೆಯುವುದು ಕಡ್ಡಾಯ ಎಂದಿದ್ದಾರೆ. ಭಾರತ ಹಾಗೆ ಶ್ರೀಲಂಕಾ ಟೆಸ್ಟ್ ಸರಣಿಗೂ ಮುನ್ನ ಕೊಲಂಬೋದಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಟೀಂ ಇಂಡಿಯಾವನ್ನ ಗೆಲ್ಲಿಸಿದ್ದಾರೆ. 9ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸಿರಾಜ್ 8 ಎಸೆತಗಳಲ್ಲಿ 27 ರನ್ಗಳ ಅವಶ್ಯಕತೆ ಇರುವಾಗ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. 4 6 1 4 ಸಿಡಿಸಿ ತಂಡವನ್ನ ಗೆಲ್ಲಿಸಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರ ಈ ಅನಿರೀಕ್ಷಿತ ಬ್ಯಾಟಿಂಗ್ ಪರಾಕ್ರಮವನ್ನ ಕಂಡು ಶ್ರೀಲಂಕಾ ಆಟಗಾರರು ಕೂಡ ಶಾಕ್ ಆಗಿದ್ರು. ಪಂದ್ಯ ಮುಗಿದ ಬಳಿಕ ಶ್ರೀಲಂಕಾದ ಫೀಲ್ಡರ್ಗಳು ಸಿರಾಜ್ ಅವರನ್ನ ಸುತ್ತುವರೆದ್ರು. ಈ ವೇಳೆ ತಮಾಷೆಯಾಗಿ ಅವರ ಕೈಲಿದ್ದ ಬ್ಯಾಟ್ ಅನ್ನ ಕಸಿದು ಇದರಲ್ಲಿ ಏನೋ ಮ್ಯಾಜಿಕ್ ಇದೆ ಎಂಬಂತೆ ತಿರುಗಿಸಿ ಚೆಕ್ ಮಾಡಿದ್ದಾರೆ. ಸಿರಾಜ್ ಕೂಡ ನಗುತ್ತಲೇ ತಮ್ಮ ಬ್ಯಾಟ್ ಅನ್ನು ಅವರಿಗೆ ತೋರಿಸಿದ್ರು. ಶ್ರೀಲಂಕಾದಲ್ಲಿ ಮೊಹಮ್ಮದ್ ಸಿರಾಜ್ ಬೊಂಬಾಟ್ ಬ್ಯಾಟಿಂಗ್ ಮಾಡಿರುವುದರ ಹಿಂದೆ ಶಕ್ತಿ ಇದ್ದಿದ್ದೇ KL ರಾಹುಲ್. ಯಾಕಂದ್ರೆ KL ರಾಹುಲ್ ಅವರು ಮೊಹಮ್ಮದ್ ಸಿರಾಜ್ಗೆ ವಿಶೇಷ ಬ್ಯಾಟಿಂಗ್ ತರಬೇತಿ ನೀಡಿದ್ರಂತೆ. ಲೋವರ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಯಾವ ರೀತಿಯ ಶಾಟ್ಗಳನ್ನು ಆಡಬೇಕು, ಹಾಗೆ ಬೌಂಡ್ರಿಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದರ ಕುರಿತು ರಾಹುಲ್ ಸಲಹೆಗಳನ್ನು ನೀಡಿದ್ರು ಎನ್ನಲಾಗಿದೆ. ಶ್ರೀಲಂಕಾದ ಬೌಲರ್ ಪದೇ ಪದೇ ವೈಡ್ ಬಾಲ್ ಹಾಕ್ತಾ ಇದ್ದಕ್ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ರಿಷಬ್ ಪಂತ್ ಸಿಟ್ಟಾಗಿ ವೈಡ್ ಬಾಲ್ ಅನ್ನ ಕಾಲಿನಿಂದ ಒದ್ದಿದ್ದಾರೆ. ಸೊ ಇದು ಕೆಲವರಿಗೆ ತಮಾಷೆ ಎನಿಸಿದ್ರೆ ಇನ್ನೂ ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ದಿಲುಮ್ ಸುಧೀರ ಎಸೆದ ಬಾಲ್ ವೈಡ್ ಹೋಗ್ತಾ ಇದ್ದಂತೆ ಪಂತ್ ಕಾಲಿನಿಂದ ಬಾಲ್ ಒದ್ದಿದ್ದಾರೆ. ಅದು ರೀತಿ ಫುಟ್ಬಾಲ್ ಒದ್ದಂಗೆ ಒದ್ದಿದ್ದಾರೆ. ಸೊ ಇದನ್ನ ಗಮನಿಸಿದಂತ ಅಭಿಮಾನಿಗಳು ಇದು ಕ್ರಿಕೆಟ್ಗೆ ಮಾಡ್ತಾ ಇರುವಂತ ಅಪಮಾನ ಅಂತ ಆಕ್ರೋಶ ಹಾಕಿದ್ದಾರೆ. ಶ್ರೀಲಂಕಾ ಟೆಸ್ಟ್ ಸರಣಿಗೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ. ಗಾಯಗೊಂಡಿರುವಂತಹ ಸಾಯಿ ಸುದರ್ಶನ್ ಬದಲಿಗೆ ಸರ್ಫರಾಜ್ ಖಾನ್ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಬಹಳ ಸಮಯದ ಬಳಿಕ ರಾಷ್ಟ್ರೀಯ ತಂಡಕ್ಕೆ ಕಂಬ್ಯಾಕ್ ಮಾಡಿರುವಂತಹ ಸರ್ಫರಾಜ್ಗೆ ಇದು ದೊಡ್ಡ ಅವಕಾಶ. ಆಗಸ್ಟ್ 15ರಿಂದ ಸರಣಿ ನಡೆಯಲಿದ್ದು ಪ್ರಸ್ತುತ ಭಾರತದಲ್ಲಿರುವಂತಹ ಸರ್ಫರಾಜ್ ಖಾನ್ ಶೀಘ್ರದಲ್ಲೇ ಕೊಲಂಬೋದಲ್ಲಿ ಟೀಂ ಇಂಡಿಯಾವನ್ನ ಸೇರಲಿದ್ದಾರೆ. ಶ್ರೀಲಂಕಾ ವಿರುದ್ಧದ ಅಭ್ಯಾಸ ಪಂದ್ಯದ ವೇಳೆ ಜಡೇಜಾ ಅವರು ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಶೈಲಿಯನ್ನ ಇಮಿಟೇಟ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಜಡ್ಡುಬಾಯ್ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಶೈಲಿಯನ್ನ ಹಾಸ್ಯಾಸ್ಪದವಾಗಿ ಅನುಕರಣೆ ಮಾಡ್ತಾ ಇರೋದು ಕಂಡು ಬಂದಿದೆ. ಅವರ ಅನುಕರಣೆ ಕಂಡ ಗಂಭೀರ್ಗೆ ನಗುವನ್ನ ತಡೆಯೋಕೆ ಸಾಧ್ಯವಾಗದೆ ಜೋರಾಗಿ ನಕ್ಕಿದ್ದಾರೆ. ಟೀಂ ಇಂಡಿಯಾ ಆಟಗಾರರು ಸದ್ಯ ಅನುಭವಿಸ್ತಾ ಇರುವಂತಹ ಸರಣಿ ಗಾಯದ ಸಮಸ್ಯೆಗಳ ಹಿಂದೆ BCCIನ ಅತಿಯಾದ ಕೆಲಸದ ಒತ್ತಡ ಮಾತ್ರ ಅಷ್ಟೇ ಕಾರಣ ಅಲ್ಲ, ಬದಲಿಗೆ IPL ತಂಡಗಳ ಬಲವಂತದ ಆಟವೂ ಇದೆ ಎನ್ನುವಂತ ಆಘಾತಕಾರಿ ಸತ್ಯ ಹೊರಬಿದ್ದಿದೆ. ಫ್ರಾಂಚೈಸಿಗಳು ಹರಾಜಿನಲ್ಲಿ ಆಟಗಾರರ ಮೇಲೆ ಕೋಟ್ಯಾಂತರ ರೂಪಾಯಿ ಹೂಡಿಕೆಯನ್ನ ಮಾಡಿರ್ತಾರೆ. ಸಣ್ಣ ಪುಟ್ಟ ಗಾಯಗಳಿದ್ರೂ ಕೂಡ ಆಟಗಾರರು ವಿಶ್ರಾಂತಿ ಪಡೆಯದಂತೆ ಅವರ ಮೇಲೆ ತೀವ್ರವಾದಂತಹ ಮಾನಸಿಕ ಹಾಗೆ ಒಪ್ಪಂದದ ಒತ್ತಡವನ್ನ ಹೇರಲಾಗ್ತಾ ಇದೆ ಎನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಶೈಲಿ ಮಹೇಂದ್ರ ಸಿಂಗ್ ಧೋನಿಯ ಬ್ಯಾಟಿಂಗ್ ಶೈಲಿಯನ್ನ ಹೋಲುತ್ತದೆ ಎಂದಿದ್ದಾರೆ. ವೈಭವ್ ಕ್ರೀಸ್ನಲ್ಲಿ ತನ್ನ ಬ್ಯಾಕ್ ಫುಟ್ ಅನ್ನ ಡೀಪ್ ಆಗಿ ಆಡ್ತಾನೆ. ಆಫ್ ಸ್ಟಂಪ್ನ ಹೊರಗೆ ಆಡೋದು ಕಡಿಮೆ. ಹೀಗಾಗಿ ಇವರ ಬ್ಯಾಟಿಂಗ್ ಶೈಲಿ ಧೋನಿಯಂತೆಯೇ ಇದೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.